ಕರ್ನಾಟಕ ಬಿಜೆಪಿಯ ಗೊಂದಲ ಶಮನಕ್ಕೆ ನರೇಂದ್ರ ಮೋದಿ ಅವರ ಎಂಟ್ರಿ ಆಗುತ್ತಾ ಅನ್ನುವಂತಹ ಕುತೂಹಲ ಇದೆ. ಕಾರಣ ಅಂತದೊಂದು ಬೆಳವಣಿಗೆ ಆಗಬಹುದು ಅನ್ನೋದು ಬಿಜೆಪಿ ಪಾಳ್ಯದಲ್ಲೇ ಕೇಳಿ ಬರ್ತಾ ಇರುವಂತಹ ಮಾತು. ಈ ವಾರದಲ್ಲಿ ಮೋದಿ ಜೊತೆಗೆ ಅಮಿತ್ ಶಾ ಅವರು ಮಾತುಕತೆಯನ್ನು ನಡೆಸ್ತಾರಂತೆ. ಕರ್ನಾಟಕದ ಜೊತೆಗೆ ಮಣಿಪುರದ ಗೊಂದಲಗಳಿಗೂ ಕೂಡ ಪರಿಹಾರವನ್ನ ಕಂಡುಕೊಳ್ಳೋ ಸಾಧ್ಯತೆ ಇದೆ. ರಾಜ್ಯಾಧ್ಯಕ್ಷರ ಜಟಾಪಟಿಗೆ ಮೋದಿ ಮತ್ತು ಅಮಿತ್ ಶಾ ಅವರು ಮದ್ದನ್ನ ಕಂಡುಹಿಡಿಬೇಕಾ? ಹಾಗಾದ್ರೆ ಬಳಿಕ ಅಷ್ಟೇ ರಾಜ್ಯಕ್ಕೆ ಚುನಾವಣಾ ಉಸ್ತುವಾರಿ ಶಿವರಾಜ್ ಸಿಂಗ್ ಚೌಹಾಣ್ ಎಂಟ್ರಿ ಆಗೋ ಸಾಧ್ಯತೆ ಅಂತೆ. ಯತ್ನಾಳ್ ವಿಚಾರದಲ್ಲೂ ಕೂಡ ಆಗಲೇ ತೀರ್ಮಾನ ಆಗುವಂತಹ ವಿಚಾರ ಸದ್ಯಕ್ಕೆ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಪ್ರಶ್ನೆ ಇರೋದೇನು ಗೊತ್ತಾ, ಬಿಜೆಪಿಯ ಟಾಪ್ 1 ನಾಯಕನೇ ಬಂದು ಬಗೆಹರಿಸಬೇಕಾ? ಉಳಿದವ್ರು ಯಾರು ಕೂಡ ನನ್ನ ಪ್ರಕಾರ ಮೋದಿ ಇಸ್ ಲೀಸ್ಟ್ ಬಾದರ್ಡ್ ಅಬೌಟ್ ಕರ್ನಾಟಕ ಅಂತ ಅನ್ಸುತ್ತೆ. ಏನಿದೆ ಅಂತ ಏನಿದೆ ಇಲ್ಲಿ ಇವಾಗ? ಆಮೇಲೆ ಇವ್ರ ಕಿತ್ತಾಟ ಇಲ್ಲ, ಏನು ಅವ್ರಿಗೆ ಗೊತ್ತಿಲ್ಲದೆ ಇರಂಗೇನಿಲ್ಲ, ಎಲ್ಲ ಗೊತ್ತು. ಇದೊಂಥರ ಏನಂತಾರೆ, ಆರದ ಗಾಯ. ಇದು ಎಷ್ಟು ಮದ್ದು ಹಚ್ಚಿದ್ರು ಇದು ಗಾಯ ವಾಸಿ ಆಗಲ್ಲ, ಅದಕ್ಕೆ ಬಿಟ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆಯಪ್ಪ ನನ್ನ ಪ್ರಕಾರ. ಇದೇನು ಇದೊಂಥರ ಒಂದು ಶಿಸ್ತಿನ ಪಕ್ಷ ಅಂತ ಹೆಸರಿಟ್ಕೊಂಡು ಬಂದಂಥದ್ದು. ಒಂದು ಅರ್ಥ ಮಾಡ್ಕೋಬೇಕು ಕರ್ನಾಟಕ ರಾಜ್ಯದ ನಾಯಕರು, ಬಿ ಜೆ ಪಿ ನಾಯಕರು, ಕರ್ನಾಟಕದ ಜನ ಯಾವತ್ತೂ ಕೂಡ ಬಿ ಜೆ ಪಿನ ಬಹುಮತದಿಂದ ಆಯ್ಕೆನೇ ಮಾಡಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು ಇವರು. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಸೂದ್. ಉಳಿದ ಎಲ್ಲಾ ನಾಯಕರು ಅಸಮರ್ಥರು, ಟಾಪ್ 1 ನಾಯಕರಿಂದ ಮಾತ್ರ ಇದೆಲ್ಲ ಸಮಸ್ಯೆಗೂ ಕೂಡ ಉತ್ತರ ಸಿಗಬಹುದು ಅನ್ನುವಂತಹ ಹೆಜ್ಜೆ ಆಲೋಚನೆ ಬಿಜೆಪಿಯ ನಾಯಕರುಗಳಿಗಿದೆಯಾ? ಬಿಜೆಪಿ ಹೈಕಮಾಂಡ್ಗಿದೆಯಾ? ಹೈಕಮಾಂಡ್ ಅಲ್ಲ, ವೀಕ್ ಕಮಾಂಡ್ಗಿದೆಯಾ? ಏನ್ ಕತೆ ಮಮತಾ? ಈಗ ಏನು ಎಷ್ಟು ಮಟ್ಟಿಗೆ ಹೋಗಿದೆ ಬಿ ಜೆ ಪಿ ಮನೆಯ ಕಚ್ಚಾಟ ಅಂದರೆ, ಮೊಳಕೆ ಇದ್ದಾಗಲೇ ಅದನ್ನು ಚಿವುಟ್ಲಿಲ್ಲ, ಈಗ ಮರವಾಗಿ ಬೆಳೆದಿದೆ. ಹಾಗಾಗಿ ಖುದ್ದಾಗಿ ಪ್ರಧಾನಿ ಮೋದಿಯವರೇ ಅಖಾಡ ಕೀಳಿಬೇಕಾದಂಥ ಸಂದರ್ಭ ಬಂದಿದೆ. ಅಂದರೆ ಅಷ್ಟರ ಮಟ್ಟಿಗೆ ಅಷ್ಟೊಂದು ಗಂಭೀರವಾಗಿ ಬಿ ಜೆ ಪಿ ಮನೆ ಹಾಳಾಗಿದೆ ಅಂತ. ಈಗ ಮೋದಿಯವರು ಮತ್ತು ಅಮಿತ್ ಶಾ ಅವರು ಸದ್ಯದಲ್ಲೇ ಸಭೆ ಮಾಡ್ತಾರೆ. ಈಗ ದೆಹಲಿ ಕಾಲು ತುಳಿತಾಗಿದೆ, ಜೊತೆಗೆ ಬೇರೆ ಬೇರೆ ವಿದ್ಯಮಾನಗಳು ನಡೀತಾ ಇದ್ದಾವೆ. ದೆಹಲಿಗೆ CM ಆಯ್ಕೆ ಆಗಬೇಕು. ಇವೆಲ್ಲ ಮುಗಿಸ್ಕೊಂಡು ಮೋದಿಯವರು ಮತ್ತು ಅಮಿತ್ ಶಾ ಅವರು ಸಭೆ ಮಾಡಿ ಒಂದಷ್ಟು ವಿಚಾರಗಳು, ಕರ್ನಾಟಕ ಸೇರಿದಂತೆ ಮಣಿಪುರ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ಬಗೆಹರಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾ ಇದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮುಖ್ಯವಾಗಿ ಕರ್ನಾಟಕ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರು, ಮುಂದಿನ ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನುವಂಥ ತೀರ್ಮಾನವನ್ನು ಮೋದಿ ಅಮಿತ್ ಶಾ ಅವರೇ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಂತ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಅಂದರೆ ವಿಜೇಂದ್ರ ಅವ್ರನ್ನ ಮುಂದುವರಿಸಬೇಕಾ ಅಥವಾ ಬೇರೆಯವ್ರನ್ನ ಮಾಡಬೇಕಾ? ಬೇರೆಯವ್ರನ್ನ ಮಾಡಿದ್ರೆ ಯಾರನ್ನ ಅಂತ. ವಿಜೇಂದ್ರ ಅವ್ರನ್ನ ಮುಂದುವರಿಸಿದ್ರೆ ಬೇರೆ ಪರಿಹಾರ ಏನು ಮಾಡಬೇಕು ಭಿನ್ನಮತಕ್ಕೆ? ಇವೆಲ್ಲ ವಿಚಾರಗಳು. ಜೊತೆಗೆ ಎರಡೂ ಕಡೆಯೂ ಕೂಡ ಬಹಿರಂಗ ಹೇಳಿಕೆಗಳು, ಸಾಕಷ್ಟು ಮುಜುಗರದ ಹೇಳಿಕೆಗಳು ಪಾಸ್ ಆಗಿದ್ದಾವೆ. ಹಾಗಾಗಿ ಏನು ಕ್ರಮ ತೆಗೆದುಕೋಬೇಕು? ಎರಡೂ ಕೂಡ ಟಾಪ್ 2 ಲೀಡರ್ಗಳ ಸಮ್ಮುಖದಲ್ಲೇ ಮಧ್ಯಸ್ಥಿಕೆಯಲ್ಲೇ ಬಗೆಹರಿಬೇಕು ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ವಾರದಲ್ಲಿ ಸಭೆ ಮಾಡ್ತಾರೆ, ಎಲ್ಲಕ್ಕೂ ಕೂಡ ಒಂದು ಶಮನ ಮಾಡ್ತಾರೆ, ತೆರೆ ಎಳಿತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಿದ್ದಾವೆ. ಆ ಕಾರಣಕ್ಕಾಗಿಯೇ ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾಳೆ ಬರಬೇಕಾಗಿತ್ತು ರಾಜ್ಯಕ್ಕೆ, ರಾಜ್ಯಾಧ್ಯಕ್ಷ ಆಯ್ಕೆ ಪ್ರಕ್ರಿಯೆ ಸಂಬಂಧಪಟ್ಟಂತೆ. ಇದುವರೆಗೆ ಯಾವುದೇ ಇಂಟಿಮೇಷನ್ ಬಂದಿಲ್ಲ. ಎಲ್ಲೋ ಒಂದು ಕಡೆ ಮೋದಿ ಅಮಿತ್ ಶಾ ಸಭೆ ಆದ ನಂತರನೇ ಅವ್ರು ಬರ್ತಾರೆ ರಾಜ್ಯಕ್ಕೆ ಅಂತ ಕೂಡ ಹೇಳಲಾಗ್ತಿದೆ. ಅವರ ಸಂದೇಶ ತೆಗೆದುಕೊಂಡೇ ಇಲ್ಲಿ ಬಂದು ಒಂದು ಒಮ್ಮತದ ರಾಜ್ಯಾಧ್ಯಕ್ಷರನ್ನ ಅಭಿಪ್ರಾಯ ಪಡೆದು ಇಲ್ಲೇ ಘೋಷಣೆ ಮಾಡ್ತಾರೆ, ಇಲ್ಲ ದೆಹಲಿಗೂ ಘೋಷಣೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಒಟ್ಟಾರೆಯಾಗಿ ಈಗ ಬಿಜೆಪಿಯ ಮನೆ ಗೊಂದಲ ಬಗೆಹರಿಸೋದಕ್ಕೆ ಮೋದಿ ಅಮಿತ್ ಶಾ ಅವರು ಎಂಟ್ರಿ ಆಗಿದ್ದಾರೆ. ಈ ಸಭೆ ಏನಾಗುತ್ತೆ, 2-3 ದಿನಗಳ ನಂತರ ಆಗುವಂಥ ಸಭೆ, ಏನು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥ ಕುತೂಹಲ ದೊಡ್ಡ ಮಟ್ಟದಲ್ಲಿ ಮೂಡಿದೆ ಮಮತಾ. ರೈಟ್, ಥ್ಯಾಂಕ್ ಯು ಮಸೂದ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಯಡಿಯೂರಪ್ಪನವ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಿದ್ದು ಕೇವಲ ಯತ್ನಾಳ್ ಮಾತ್ರ. ಆವಾಗಲೇ ಅದನ್ನು ರಿಪೇರಿ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ರಾಜ್ಯ ಬಿಜೆಪಿಗೆ ಖಂಡಿತ ಬರ್ತಿರಲಿಲ್ಲ. ಆದರೆ ಅದನ್ನು ಬಿಟ್ಟಿದ್ದು, ಆವಾಗಲೇ ಹೇಳಿದಂತೆ ಮೊಳಕೆನಲ್ಲಿ ಚೂಟ್ ಹಾಕ್ತಾ ಇದ್ದಿದ್ದು ಈಗ ದೊಡ್ಡ ಮರವಾಗಿ ಬೆಳೆದಿದೆ. ಇದನ್ನು ಯಾವ ರೀತಿ ಇವರು ಸರಿಪಡಿಸ್ಕೋತಾರೆ, ಸರಿಪಡಿಸೋಕ್ಕಾಗುತ್ತಾ ಇಲ್ವ ಅನ್ನೋದೇ ನನಗೆ ಅನುಮಾನ. ನೋಡೋಣ.